ಶ್ರೀರಂಗಪಟ್ಟಣ ತಾಲೂಕಿನ ಚಂದಗಿರಿ ಕೊಪ್ಪಳು ಗ್ರಾಮದ ವಿಂಗ್ಸ್ ಆಫ್ ಹೋಪ್ ಎಜಿ ಚರ್ಚ್ನಲ್ಲಿ ನಡೆದ ಸಂಭ್ರಮದ ಕ್ರೈಸ್ತ ಮಹೋತ್ಸವ. ಈ ಸಂದರ್ಭದಲ್ಲಿ ಯೇಸು ವಿಶ್ವದ ಸಮಾಧಾನಕ್ಕಾಗಿಯೇ ಜನಿಸಿ ಬಂದನು, ಆದುದರಿಂದ ಜಗತ್ತಿನಾದ್ಯಂತ ಸಮಾಧಾನ ನೆಲೆಗೊಳ್ಳಲಿ ಎಂದು ವಿಶೇಷವಾಗಿ ಪ್ರಾರ್ಥನೆ ಮಾಡಲಾಯಿತು. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರವರ ಅನುಪಸ್ಥಿತಿಯಲ್ಲಿ ನೆರೆದಿದ್ದ ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಕೋರಲಾಯಿತು. ಮಕ್ಕಳಿಂದ ವಿಶೇಷ ಹಾಡು ಹಾಗೂ ನೃತ್ಯದ ಮೂಲಕ ರಂಜಿಸಲಾಯಿತು. ರೆವರೆಂಡ್ ಹೊಯ್ಸಳಗೌಡರವರಿಂದ ಯೇಸು ಕ್ರಿಸ್ತನ ಶಾಂತಿ ಸಂದೇಶ ಸಾರಲಾಯಿತು. ಸುತ್ತಮುತ್ತಲಿನ ಗ್ರಾಮಗಳಿಂದ ನೆರೆದು ಬಂದ ನೂರಾರು ಭಕ್ತರಿಗೆ ಅವರ ಇಷ್ಟಾರ್ಥಗಳು ನೆರವೇರುವಂತೆ ಯೇಸು ಕ್ರಿಸ್ತನ ಮಾದರಿ ಜೀವಿತವನ್ನು ಅನುಸರಿಸುವಂತೆ ಪ್ರಾರ್ಥನೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪುರಸಭೆ ಸದಸ್ಯರಾದ ಎಂ ನಂದೀಶ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರಾಮೇಗೌಡ, ಬಳ್ಳೇನಹಳ್ಳಿ ಪಂಚಾಯಿತಿ ಸದಸ್ಯರಾದ ಪ್ರಭಾಕರ್ ನೆಳಮನೆ ಸೇರಿದಂತೆ ಇತರರು ಹಾಜರಿದ್ದರು. ಪ್ರತಿದಿನ ದೇವರೇ ನಮ್ಮ ಅನ್ನಪಾನಗಳನ್ನು ಆಶೀರ್ವಾದ ಮಾಡಿ ಆರೋಗ್ಯವಾಗಿ ಸದೃಢವಾಗಿ ಜೀವಿಸುವುದಕ್ಕೆ ದೇವರೇ ನಮಗೆ ಸಹಾಯ ಮಾಡಿ ಸ್ವಾಮಿ. ಪ್ರತಿದಿನ ದೇವರೇ ಹೌದು ಸ್ವಾಮಿ, ಇತರರಿಗೆ ಸಹಾಯಕವಾಗಿ ಇತರರಿಗೆ ನಾವು ಒಳ್ಳೆಯದನ್ನು ಮಾಡುವವರಾಗಿ ಒಳ್ಳೆಯ ಆಲೋಚನೆಗಳಲ್ಲಿ ಒಳ್ಳೆಯ ಗುಣಗಳಲ್ಲಿ ಒಳ್ಳೆಯ ಸ್ವಭಾವಗಳಲ್ಲಿ ನಾವು ಪ್ರತಿದಿನ ಕಾಣಲ್ಪಡುವುದಕ್ಕೆ ನಮಗೆ ಸಹಾಯ ಮಾಡಿ ಸ್ವಾಮಿ. ದೇವರೇ, ನಿನ್ನ ಮೊರೆ ಹೊಕ್ಕಿರುವ ನಾವೇ ಧನ್ಯರು. ನೀವು ಹೇಳಿದ್ದೀರಿ, ನನ್ನನ್ನು ನಂಬುವವನು ಎಂದಿಗೂ ನಾಶವಾಗುವುದೇ ಇಲ್ಲ ಎಂಬುದಾಗಿ. ನೀವು ಹೇಳಿದ್ದೀರಿ ಸ್ವಾಮಿ, ನನ್ನ ಬಳಿಗೆ ಬರುವವರನ್ನ ನಾನು ಅನಾಥರನ್ನಾಗಿ ಮಾಡುವುದೇ ಇಲ್ಲ ಎಂಬುದಾಗಿ. ಹೌದು ಸ್ವಾಮಿ. ಅಪ್ಪ, ಈ ಒಂದು ಪರಿಶುದ್ಧ ದಿನದಲ್ಲಿ ದೇವರೇ ನಮ್ಮ ಎಲ್ಲ ಸಾಲ ಸಂಕಷ್ಟಗಳು ದೇವರೇ ಎದುರಾಗಿದೆ ಸ್ವಾಮಿ. ಅನೇಕ ಸೋಲುಗಳು ವ್ಯವಹಾರಗಳಲ್ಲಿ, ಬಿಸ್ನೆಸ್ಗಳಲ್ಲಿ, ಕುಟುಂಬದಲ್ಲಿ, ದುಡಿಮೆಗಳಲ್ಲಿ, ಪ್ರಯಾಸಗಳಲ್ಲಿ ಅನೇಕ ಸೋಲುಗಳನ್ನ ಅನುಭವಿಸ್ತಾ ಇದ್ದಾರೆ ದೇವರೇ. ಆ ಎಲ್ಲ ಸೋಲುಗಳ ಮೇಲೆ ಜಯವನ್ನು ದಯಪಾಲಿಸಿ ಕರ್ತನೆ. ಹಾಲೆಲೂಯಾ. ನಿಮ್ಮ ಜಯವನ್ನು ದಯಪಾಲಿಸಿ ಕರ್ತನೆ. ನಿಮ್ಮ ಕೃಪೆಯಿಂದ ತುಂಬಿಸಿ, ಕರುಣೆಯಿಂದ ತುಂಬಿಸಿ ಮುನ್ನಡೆಸಿ ಕೇಳಿಕೊಳ್ಳೋಣ. ಹೊಸ ಕೃಪೆಯ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಮೊದಲನೇದಾಗಿ. ಅದಲ್ಲದೆ ನಾನು ಈ ಒಂದು ಚರ್ಚಿನ ಬೆಳವಣಿಗೆಯನ್ನ ಸುಮಾರು 15 ವರ್ಷಗಳಿಂದನೂ ಆಲ್ಮೋಸ್ಟ್ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ. ಈಗ ಮಧುರೆಯಿಂದ ಅರ್ಚಕರಾಗಿ ಇವತ್ತು 10 ವರ್ಷ, 2015 ಇಸ್ವಿ. ಈಗ ನನ್ನ ಹತ್ರ ಇನ್ನೂ ಫೋಟೋಗಳೈತೆ, ಅದು ತೋರಿಸ್ತಾ ಇದೆ. ಅವಾಗ ಸುಮಾರು ಒಂದು 2000 ಜನನೇ ಸೇರಿದ್ರು, ಬಹಳ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಅವರು ಕೂಡ ಬಂದು ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಆ ಕ್ರಿಸ್ಮಸ್ ಹಬ್ಬದಲ್ಲಿ ಭಾಗವಹಿಸಿದ್ರು. ಅಂತ ಒಂದು ಶಕ್ತಿ ಇವತ್ತು ಇಂಥ ವೇದಿಕೆಯಲ್ಲಿ ನಮ್ಮಂತ ಜನ ಕೂರಿಸುವಂತ ಶಕ್ತಿ, ಆನಂದಯನಾದಂಥ ವ್ಯಕ್ತಿಗಳನ್ನು ಕರೆಸುವಂತ ಶಕ್ತಿ ಇರೋದು ಆ ಭಗವಂತ ಹೊಯ್ಸಳ ಅವರು ಕೊಟ್ಟಿದ್ದಾರೆ ಅಂದ್ರೆ ತಪ್ಪಾಗಲಾರ್ದು. ಯಾವುದೇ ಒಂದು ಇಂಥ ಒಂದು ಗ್ರಾಮಗಳಲ್ಲಿ ಒಂದು ಸಭೆ ಆರಂಭ ಮಾಡಿ, ಒಂದು ಚರ್ಚ್ ಆರಂಭ ಮಾಡಿ, ಆ ಯೇಸು ಕ್ರಿಸ್ತನ ವಿಚಾರಗಳನ್ನ ನಿಮ್ಗಳ ಮುಂದೆ ಇಟ್ಟು ನಿಮ್ಮೆಲ್ಲ ಕಷ್ಟ ಪರಿಹಾರ ಮಾಡುವಂತ ಒಂದು ಕೆಲಸ ಮಾಡುವಂಥದ್ದು ಇವತ್ತಿನ ದಿನಗಳಲ್ಲಿ ತುಂಬಾ ಕಷ್ಟ ಇದೆ. ಯಾಕಂದ್ರೆ ನೀವೆಲ್ಲ ನೋಡ್ತಾ ಇದ್ದೀರಿ, ಇವತ್ತು ದೇಶದಲ್ಲಿ ಧರ್ಮ ಸಹಿಷ್ಣುತೆ ಅನ್ನೋದು ಮಾಯ ಆಗ್ತಾ ಇದೆ. ಹಾಗೂ ಏನಪ್ಪ ಅಂತಂದ್ರೆ ದೌರ್ಜನ್ಯ ನಡೀತಾ ಇದೆ ಅಂತದ್ದೆಲ್ಲ ನೀವೆಲ್ಲ ಇವತ್ತಿನ ಮಾಧ್ಯಮಗಳಲ್ಲಿ ಗಮನಿಸ್ತಾ ಇದ್ದೀರಿ. ನಾನು ಈ ಸಂದರ್ಭದಲ್ಲಿ ನಿಮ್ಗೆಲ್ಲ ಹೇಳೋದಿಷ್ಟೇ, ನಾನು ಮೊನ್ನೆ ಮಂಡ್ಯ ಜಿಲ್ಲಾ ಕ್ರೈಸ್ತ ಸಭಾ ಕಚೇರಿ ಉದ್ಘಾಟನೆಗೂ ನಾನು ಕರೆದಿದ್ರು. ಅಲ್ಲೆಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕ್ರೈಸ್ತ ಬಾಂಧವರು ಸೇರಿದ್ರಲ್ಲಿ, ಹಿರಿಯರು ಸೇರಿದ್ರು. ನಾನು ಹೇಳಿದ್ದು, ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನೀವೆಷ್ಟು ಬಲಿಷ್ಠರಾಗ್ತೀರಿ ಅನ್ನೋದು ಮುಖ್ಯ ಅಲ್ಲ, ನೀವು ರಾಜಕೀಯವಾಗ್ಲೂ ಬಲಿಷ್ಠರಾಗಬೇಕು. ನಿಮ್ಮ ಜನಸಂಖ್ಯೆಗೆ ಒಬ್ರು MLA ಅವರ 224 ಜನದಲ್ಲಿ ಒಬ್ರು MLA ನಿಮ್ಮ ಜನಾಂಗದಿಂದ ಆಯ್ಕೆ ಮಾಡುವಂತ ಒಂದು ಶಕ್ತಿ ನಿಮ್ಮಲ್ಲಿ ಇಲ್ಲ. ಆಯ್ತಾ? ನಿಮ್ ಗ್ರಾಮ ಪಂಚಾಯತಿಗಳಲ್ಲಿ ಎಷ್ಟು ಜನ ಗ್ರಾಮ ಪಂಚಾಯತಿ ಮೆಂಬರು? ನಿಮ್ ಕಷ್ಟ ಸುಖಕ್ಕೆ ಅಥವಾ ನಿಮ್ಮ ಧಾರ್ಮಿಕ ವಿಚಾರಕ್ಕೆ ಯಾರ ಮನೆ ಬಾಗಿಲಲ್ಲಿದ್ದೀರಿ? ಸೊ ನೀವು ರಾಜಕೀಯವಾಗಿ ಬಲಿಷ್ಠವಾಗಿ ಒಂದು ಒಳ್ಳೆ ಬಲಿಷ್ಠವಾಗಿರೋ ನಾಯಕತ್ವ, ಅದಲ್ಲದೆ ಬೇರೆ ಧರ್ಮದವರು ಯಾರು ನಿಮ್ಮೊಡನೆ ಒಡನಾಟ ಇಟ್ಕೊಂಡು ನಿಮ್ ಕಷ್ಟ ಸುಖಗಳಿಗೆ ಸ್ಪಂದಿಸ್ತವ್ರೆ, ಅಂಥವ್ರನ್ನ ಬೆಳೆಸುವಂತ ಒಂದು ಕಾರ್ಯ ನೀವು ಈಗಲಿಂದ ಮಾಡಬೇಕು.